Hello students, today let's see the absolute path name. Absolute path name. So for example, ನೀವೇನಂತ ಕೊಡ್ತೀರಾ cat prox ಅಂತ ಕೊಡ್ತೀರಾ. So prox ಎಲ್ಲಿದೆ? Home, root ಇಂದ home and then ABC and then prox ಅಂತ ಇದೆ. ಸೊ ನೀವು ಲಾಗಿನ್ ಆದ ತಕ್ಷಣ ಈ ಥರ ಕೊಡ್ತೀರಾ $cat prox ಅಂತ ಕೊಡ್ತೀರಾ. ಬಟ್ ಒಂದೊಂದ್ಸಲಿ ಡಿಸ್ಪ್ಲೇ ಆಗುತ್ತೆ ಕರೆಕ್ಟ್ ರಿಸಲ್ಟ್ ಆದರೆ ಅದರಲ್ಲಿರೋ ಕ್ಯಾಟ್ ಅಂದರೆ ಏನು ಟು ಡಿಸ್ಪ್ಲೇ ದ ಇನ್ಫಾರ್ಮೇಷನ್ ಇನ್ ದ ಫೈಲ್ ಅಲ್ವಾ. ಸೊ ಪ್ರಾಕ್ಸಲ್ಲಿರೋ ಇನ್ಫಾರ್ಮೇಷನ್ ಒಂದೊಂದ್ಸಲ ಡಿಸ್ಪ್ಲೇ ಆಗುತ್ತೆ. ಬಟ್ ನೀವು ಇವಾಗ ಪ್ರೆಸೆಂಟ್ ಡೈರೆಕ್ಟ್ರಿ ಎಲ್ಲಿ ವರ್ಕ್ ಮಾಡ್ತಿದ್ದೀರಾ? ಹೋಮ್ ಯಾವುದೋ ABC ಅಲ್ಲಿಲ್ಲ, ಯೂಸರಲ್ಲಿದೆ. ಸೊ ನಿಮ್ಮ ಪ್ರೆಸೆಂಟ್ ಡೈರೆಕ್ಟ್ರಿ ಏನಿದೆ PWD ಅಂತ ಕೊಟ್ಟರೆ ಏನು ಬರುತ್ತೆ? ಹೋಮ್ ಯೂಸರ್ ಅಂತ ಇದೆ. ಬಟ್ ನೀವು ಇಲ್ಲಿ $cat prox ಅಂತ ಕೊಟ್ಟರೆ ಬರಲ್ಲ. ಯಾಕೆ ಹೇಳಿ? ಪ್ರಾಕ್ಸ್ ಎಲ್ಲಿದೆ? ABC ಒಳಗಡೆ ಇದೆ. ಸೊ ಅದಕ್ಕೆ ನೀವೇನು ಮಾಡಬೇಕು? ಯಾವಾಗಲೂ ಅಬ್ಸಲ್ಯೂಟ್ ಪಾತ್ ನೇಮ್ನ ಕೊಡಬೇಕು. ಸೊ ಇನ್ಸ್ಟೆಡ್ ಆಫ್ ದಟ್ ಯು ಹ್ಯಾವ್ ಟು ಗಿವ್ ಲೈಕ್ ದಿಸ್ $cat ಏನಂತ ಕೊಡ್ತೀರಾ? /home ABC and then prox ಅಂತ ಕೊಡ್ಬೇಕು. ಆವಾಗ ಇದರಲ್ಲಿರೋ ಇನ್ಫಾರ್ಮೇಷನ್ ಏನಿರುತ್ತೋ ಅದು ಡಿಸ್ಪ್ಲೇ ಆಗಿ ಹೀಗೆ $ಪ್ರಾಂಪ್ಟ್ ಬರುತ್ತೆ. ಸೊ ಇದಕ್ಕೇನಂತೀರಾ? ಅಬ್ಸಲ್ಯೂಟ್ ಅಂದರೆ ರೂಟಿಂದ ಕರೆಕ್ಟಾಗಿ 1 by 1 ಪೇರೆಂಟ್ ಚೈಲ್ಡಿಂದ ಕರೆಕ್ಟಾಗಿ ರೀಚ್ ಆಗೋದಕ್ಕೆ ಏನಂತೀರಾ? ಅಬ್ಸಲ್ಯೂಟ್ ಪಾತ್ ನೇಮ್ ಅಂತ ಅಂತೀರಾ. ಓಕೆ, ನೆಕ್ಸ್ಟ್ ಇಸ್ ರಿಲೇಟಿವ್ ಪಾತ್ ನೇಮ್ಸ್. ನೆಕ್ಸ್ಟ್ ಇಸ್ ರಿಲೇಟಿವ್ ಪಾತ್ ನೇಮ್ಸ್ ಅಂತ ಅಂತೀವಿ. ಸೊ ರಿಲೇಟಿವ್ ಪಾತ್ ನೇಮ್ಸ್ ಅಲ್ಲಿ ಏನು ಯೂಸ್ ಮಾಡ್ತೀರಾ? ಡಾಟ್ ಮತ್ತೆ $. ಕಮಾಂಡ್ ನ ಆಪರೇಟರ್ಸ್ ನ ಯೂಸ್ ಮಾಡ್ತೀರಾ. ಡಾಟ್ ಅಂದ್ರೆ ಏನು? ದಿಸ್ ರೆಪ್ರೆಸೆಂಟ್ಸ್ ದ ಕರೆಂಟ್ ಡೈರೆಕ್ಟರಿ. ಡಾಟ್ ಅಂದ್ರೆ ಏನು? ಕರೆಂಟ್ ಡೈರೆಕ್ಟರಿನ ರೆಪ್ರೆಸೆಂಟ್ ಮಾಡುತ್ತೆ. ಸೊ 2 dots ಇದ್ರೆ ಇಟ್ ರೆಪ್ರೆಸೆಂಟ್ಸ್ ದ ಪೇರೆಂಟ್ ಡೈರೆಕ್ಟರಿ. ಓಕೆ, ಅಂಡರ್ಸ್ಟುಡ್? ಸೊ ಡಾಟ್ ಇದ್ರೆ ಇಟ್ ರೆಪ್ರೆಸೆಂಟ್ಸ್ ದ ಕರೆಂಟ್ ಡೈರೆಕ್ಟರಿ. $. ಇದ್ರೆ ಇಟ್ ರೆಪ್ರೆಸೆಂಟ್ಸ್ ದ ಪೇರೆಂಟ್ ಡೈರೆಕ್ಟರಿ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಯಾವ್ದ್ರಲ್ಲಿದ್ದೀರಾ? $PWD ಅಂತ ಅನ್ಕೋ. ಅಂದ್ರೆ ಕರೆಂಟ್ ಡೈರೆಕ್ಟರಿ ಚೆಕ್ ಮಾಡ್ರಿ. ಎಲ್ಲಿದ್ದೀರಾ? ಹೋಮ್ ABC ಅಂಡ್ ದೆನ್ ಪ್ರಾಕ್ಸ್ ಅಂತ ಇದೆ. ಓಕೆ, ಪ್ರಾಕ್ಸ್. ಸೊ ನೀವೇನ್ ಮಾಡಬೇಕು? ಪೇರೆಂಟ್ ಡೈರೆಕ್ಟರಿಗೆ ಬರಬೇಕು ಅಂದ್ರೆ CD $. ಅಂತ ಕೊಡ್ಬೇಕು. ಸೊ ಇದಕ್ಕೆ ರಿಲೇಟಿವ್ ಪಾತ್ ನೇಮ್ಸ್ ಅಂತ ಅಂತೀವಿ. $. ಅಂತ ಕೊಟ್ರೆ ಏನ್ ಬರುತ್ತೆ ಅವಾಗ? ಹೋಮ್ ABC ಅಂತ ಬರುತ್ತೆ. ಅಂದ್ರೆ ನೀವು ಪೇರೆಂಟ್ ಡೈರೆಕ್ಟರಿಗೆ ಬಂದ್ರಿ. ಸೊ ನೀವು ಇನ್ನೊಂದೇನು ಯೂಸ್ ಅಂದ್ರೆ ಸೊ 2 ಡಾಟ್ ನ ಒಟ್ಟಿಗೆ ಯೂಸ್ ಮಾಡ್ಬೋದು. ಹೆಂಗೆ? ಬೈ ಯೂಸಿಂಗ್ /CL/ ಈ ರೀತಿ ಕೊಟ್ರೆ ನೀವು 2 ಗ್ರ್ಯಾಂಡ್ ಪೇರೆಂಟ್ ಡೈರೆಕ್ಟರಿಗೆ ಬರ್ತೀರಾ. ಅಂದ್ರೆ ಫಾರ್ ಎಕ್ಸಾಂಪಲ್ ಸಿ ಹಿಯರ್ ಈ ರೀತಿ ಇದೆ. ಏನಿದೆ? ಹೋಮ್ ABC ಪ್ರಾಕ್ಸ್. ಸೊ ನೀವು ಒಂದು $. ಕೊಟ್ರೆ ಏನಾಯ್ತು? ABCಗೆ ಬಂದ್ರಿ. / ಇನ್ನೊಂದು $. ಕೊಡ್ರಿ, ಅವಾಗ $PWD ಅಂತ ಕೊಟ್ರೆ ನೀವು 2 ಡೈರೆಕ್ಟರಿ ಹಿಂದಕ್ಕೆ ಬಂದಿರ್ತೀರಾ. ಹೋಮ್ ಮಾತ್ರ ಇರುತ್ತೆ. ಸೊ ಇದಕ್ಕೆ ನೀವು ರಿಲೇಟಿವ್ ಪಾತ್ ನೇಮ್ ಅಂತ ಅಂತೀರಿ. ಓಕೆ, ಸೊ ಕರೆಂಟ್ ಡೈರೆಕ್ಟರಿ, ಪೇರೆಂಟ್ ಡೈರೆಕ್ಟರಿ. ಡಾಟ್ ಕೊಟ್ರೆ ಕರೆಂಟ್ ಡೈರೆಕ್ಟರಿಗೆ ಬರ್ತೀರಾ. ಸೊ $. ಕೊಟ್ರೆ ಪೇರೆಂಟ್ ಡೈರೆಕ್ಟರಿ. ಸೊ $. ನ ನೀವು 2 ಸಲ ಕೊಡ್ಬೋದು ಬೈ ಯೂಸಿಂಗ್ / ಸಿಂಬಲ್. ಓಕೆ, ದಿಸ್ ಇಸ್ ಅಬೌಟ್ ದ ರಿಲೇಟಿವ್ ಪಾತ್ ನೇಮ್ಸ್. ಸೊ ನೆಕ್ಸ್ಟ್ ಇಸ್ LS ಕಮಾಂಡ್. ಸೊ ನೀವು LS ಕಮಾಂಡ್ ಆಲ್ರೆಡಿ ಗೊತ್ತು ನಿಮಗೆ. ಏನಕ್ಕೆ ಯೂಸ್ ಮಾಡ್ತೀರಾ LS ಕಮಾಂಡ್ ನ? ಟು ಲಿಸ್ಟ್ ದ ಫೈಲ್ ನೇಮ್ಸ್ ಅಲ್ವಾ? ಫೈಲ್ ನೇಮ್ಸ್ ನ ಲಿಸ್ಟ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಈ ರೀತಿ ಕೊಟ್ಟಿದ್ದೀರಾ ನೀವು. ಸೊ ಏನ್ ಕೊಟ್ರಿ? $LS ಅಂತ ಕೊಟ್ಟ ತಕ್ಷಣ ಏನ್ ಬಂತು? ಫಾರ್ ಎಕ್ಸಾಂಪಲ್ ಏನು? talk.sh and then calendar and then capt.sh and then department.lst employee
dot lst and then help dir and then props ಈ ರೀತಿ ಡಿಸ್ಪ್ಲೇ ಆಯ್ತು. ಎಲ್ ಎಸ್ ಅಂತ ಕೊಟ್ಟ ತಕ್ಷಣ 1 2 3 4 5 6 7 ಸಮಥಿಂಗ್ ಎಷ್ಟೋ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಬೈ ಚಾನ್ಸ್ ನಿಮಗೆ ಇದಕ್ಕೆ ಆಪ್ಷನ್ಸ್ ಕೊಡ್ಬೋದು, ಎಲ್ ಎಸ್ ಆಪ್ಷನ್ಸ್ ಕೊಡ್ತೀರಾ. ಸೊ ಫಸ್ಟ್ ಈಸ್ ಮೈನಸ್ ಎಕ್ಸ್ ಆಪ್ಷನ್. ಸೊ ಆಪ್ಷನ್ ಹೆಂಗೆ ಕೊಡ್ತೀರಾ? ಬೈ ಯೂಸಿಂಗ್ ಮೈನಸ್ ಸಿಂಬಲ್. ಮೈನಸ್ ಎಕ್ಸ್ ಆಪ್ಷನ್ ಕೊಟ್ಟ ತಕ್ಷಣ ನಿಮ್ದು ಔಟ್ಪುಟ್ ಏನು ಬರುತ್ತೆ? ಮಲ್ಟಿಪಲ್ ಕಾಲಮ್ಸ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಸೇಮ್ ಕೊಡ್ರಿ, ಡಾಲರ್ ಎಲ್ ಎಸ್ ಮೈನಸ್ ಎಕ್ಸ್ ಅಂತ ಕೊಟ್ಟ ತಕ್ಷಣ ಮಲ್ಟಿಪಲ್ ಲೈನ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಹೆಂಗೆ? ಸಿ ಹಿಯರ್ ಟಾಪ್ ಡಾಟ್ ಎಸ್ ಎಚ್ ಅಂಡ್ ದೆನ್ ಕ್ಯಾಲೆಂಡರ್ ಅಂಡ್ ದೆನ್ see here top dot sh calendar and then idenu cap dos dot sh and then department dot lst and then employee dot lst and then help dir and then props. ಈ ರೀತಿ ನಿಮಗೆ ಮಲ್ಟಿಪಲ್ ಕಾಲಮ್ಸ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದು ಒಂದೇ ಕಾಲಮ್ ಅಲ್ಲಿ ಡಿಸ್ಪ್ಲೇ ಆಯ್ತು. ಬಟ್ ನೀವು ಎಲ್ ಎಸ್ ಮೈನಸ್ ಎಕ್ಸ್ ಅಂತ ಕೊಟ್ರೆ ಮಲ್ಟಿಪಲ್ ಲೈನ್ಸ್ ಅಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ನೀವು ಮೈನಸ್ ಎಕ್ಸ್ ಆಪ್ಷನ್ ನ ಯೂಸ್ ಮಾಡ್ತೀರಿ. ಸೊ ನೀವು ಎಲ್ ಎಸ್ ಮೈನಸ್ ಎಫ್ ಆಪ್ಷನ್ ನ ಯೂಸ್ ಮಾಡ್ಬೋದು. ಸೊ ಮೈನಸ್ ಎಫ್ ಆಪ್ಷನ್ ಏನಕ್ಕೆ ಅಂದ್ರೆ ಟು ಐಡೆಂಟಿಫೈ ಡೈರೆಕ್ಟರೀಸ್ ಅಂಡ್ ಎಕ್ಸಿಕ್ಯೂಟಬಲ್ ಫೈಲ್ಸ್ ಅಂತ. ನೀವು ಫಾರ್ ಎಕ್ಸಾಂಪಲ್ ಡಾಲರ್ ಎಲ್ ಎಸ್ ಮೈನಸ್ ಎಕ್ಸ್ ಎಫ್ ಅಂತ ಕೊಟ್ರಿ ಅಂತ ಅನ್ಕೊಳ್ರಿ. ಸೊ ನಿಮಗೆ ಡೈರೆಕ್ಟರಿ ಫೈಲ್ಸ್ ಯಾವುದು ಅಥವಾ ಎಕ್ಸಿಕ್ಯೂಟಬಲ್ ಫೈಲ್ಸ್ ಯಾವುದು ಅಂತ ಗೊತ್ತಿಲ್ಲ. ಇಲ್ಲಿ ಸುಮ್ಮನೆ ಆಸ್ ಇಟ್ ಇಸ್ ಡಿಸ್ಪ್ಲೇ ಆಗ್ತಾ ಹೋಗಿದೆ. ಸೊ ನೀವು ಈ ರೀತಿ ಕೊಟ್ಟ ತಕ್ಷಣ ಎಕ್ಸ್ ಎಫ್ ಅಂತ ಕೊಟ್ಟ ತಕ್ಷಣ ಇಲ್ಲೇನೋ ಸ್ಟಾರ್ ಅಂತ ಬಂತು. ಟಾಪ್ ಡಾಟ್ ಎಸ್ ಎಚ್ ಸ್ಟಾರ್ ಅಂಡ್ ದೆನ್ ಹೆಲ್ಪ್ dir ಸ್ಲಾಶ್ ಅಥವಾ ಕ್ಯಾಲೆಂಡರ್ ಸ್ಟಾರ್ ಪ್ರಾಕ್ಸ್ ಸ್ಲಾಶ್ ಈ ರೀತಿ ಬಂತು. ಅಂದ್ರೆ ಟು ಐಡೆಂಟಿಫೈ ದ ಯಾವ್ದಾವ್ದು ಎಕ್ಸಿಕ್ಯೂಟಬಲ್ ಫೈಲ್ಸ್, ಯಾವ್ದಾವ್ದು ಡೈರೆಕ್ಟರೀಸ್ ಅಂತ ಇಲ್ಲೇನು ಗೊತ್ತಿಲ್ಲ, ಇವೆಲ್ಲ ಫೈಲ್ಸ್ ಅನ್ಕೊಂಡ್ವಿ ಅಲ್ವಾ. ಟಾಪ್ ಡಾಟ್ ಎಸ್ ಎಚ್ ಫೈಲ್, ಡಿಪಾರ್ಟ್ಮೆಂಟ್ ಎಲ್ಲ ಫೈಲ್ಸ್ ಅನ್ಕೊಂಡ್ವಿ. ಬಟ್ ಒಂದೊಂದು ಡೈರೆಕ್ಟರಿನೂ ಇರುತ್ತೆ, ಸಬ್ ಡೈರೆಕ್ಟರೀಸ್ ಇರುತ್ತೆ, ಅದು ಅದರಲ್ಲೇ ಸ್ಟೋರ್ ಆಗಿರುತ್ತೆ. ಸೊ ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಸ್ಟಾರ್ ಇಂಡಿಕೇಟ್ಸ್ ದ ಫೈಲ್ ನೇಮ್ ಕಂಟೈನ್ಸ್ ಎಕ್ಸಿಕ್ಯೂಟಬಲ್ ಕೋಡ್, ಅಂದ್ರೆ ಇಲ್ಲಿ ಎಕ್ಸಿಕ್ಯೂಟಬಲ್ ಕೋಡ್ ಇದೆ ಅಂತ. ಓಕೆ, ಪ್ರಾಕ್ ಸ್ಲಾಶ್ ಇಂಡಿಕೇಟ್ಸ್ ದ ಡೈರೆಕ್ಟರಿ, ಅಂದ್ರೆ ಇದು ಎಕ್ಸಿಕ್ಯೂಟಬಲ್ ಫೈಲ್, ಇದು ಡೈರೆಕ್ಟರಿ ಅಂತ ನೀವು ಐಡೆಂಟಿಫೈ ಮಾಡ್ಬೋದು ಬೈ ಯೂಸಿಂಗ್ ದ ಮೈನಸ್ ಎಫ್ ಆಪ್ಷನ್. ಓಕೆ, ಸೊ ಇನ್ನೊಂದು ಆಪ್ಷನ್ ಇದೆ ಎಲ್ ಎಸ್ ಮೈನಸ್ ಎ. ಮೈನಸ್ ಎ ಅಂತ ಕೊಟ್ರೆ ಏನು ಅಂದ್ರೆ ಶೋ ಆಲ್ ಫೈಲ್ಸ್ ಇನ್ ಎ ಡೈರೆಕ್ಟರಿ, ಮೀನ್ಸ್ ಒಂದೊಂದು ಹಿಡನ್ ಫೈಲ್ಸ್ ಇರುತ್ತೆ, ಅದು ಎಲ್ಲ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದು ಡಾಟ್ ಸ್ಲಾಶ್, ಇದು ಹಿಡನ್ ಫೈಲ್. ನೀವು ಎ ಈ ರೀತಿ ಕೊಡ್ತೀರಾ, ಎ ಎಕ್ಸ್ ಎಫ್ ಅಂತ ಕೊಟ್ಟ ತಕ್ಷಣ ನೋಡ್ರಿ ಹಿಡನ್ ಫೈಲ್ಸ್ ಎಲ್ಲ ಡಿಸ್ಪ್ಲೇ ಆಯ್ತು. ಡಾಟ್ ಇದೆಲ್ಲ ಹಿಡನ್ ಫೈಲ್ಸ್ ಆಗಿತ್ತು, ಡಿಸ್ಪ್ಲೇ ಆಗಿರ್ಲಿಲ್ಲ. ನೀವು ಬರೀ ಎಲ್ ಎಸ್ ಮೈನಸ್ ಎಕ್ಸ್ ಎಫ್ ಎ ಅಂತ ಕೊಟ್ಟ ತಕ್ಷಣ ಆಲ್ ಫೈಲ್ಸ್, ಹಿಡನ್ ಫೈಲ್ಸ್ ಕೂಡ ಡಿಸ್ಪ್ಲೇ ಆಯ್ತು. ಸೊ ದೀಸ್ ಆರ್ ಆಲ್ ದ ಆಪ್ಷನ್ಸ್ ಇನ್ ದ ಎಲ್ ಎಸ್ ಕಮಾಂಡ್. ಸೊ ಮೈನಸ್ ಎಕ್ಸ್ ಅಂತ ಕೊಟ್ರೆ ಮಲ್ಟಿಪಲ್ ಫೈಲ್ಸ್ ಎಲ್ಲ ಮಲ್ಟಿಪಲ್ ಕಾಲಮ್ಸ್ ಅಲ್ಲಿ ಬರುತ್ತೆ. ಎಫ್ ಅಂತ ಕೊಟ್ರೆ ಯು ಕ್ಯಾನ್ ಐಡೆಂಟಿಫೈ ದ ಎಕ್ಸಿಕ್ಯೂಟಬಲ್ ಫೈಲ್ಸ್ ಅಂಡ್ ದೆನ್ ಡೈರೆಕ್ಟರಿ ಅಂಡ್ ದೆನ್ ಎ ಅಂತ ಕೊಟ್ರೆ ಇಟ್ ಪ್ರಿಂಟ್ ದ ಆಲ್ ಹಿಡನ್ ಫೈಲ್ಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಎಲ್ ಎಸ್ ಕಮಾಂಡ್. ಸೊ ನೆಕ್ಸ್ಟ್ ಈಸ್ ಯುನಿಕ್ಸ್ ಫೈಲ್ ಸಿಸ್ಟಮ್. Unix file system. ಸೊ ಯಾವ್ಯಾವ ತರ ಫೈಲ್ಸ್ ಇರುತ್ತೆ ಯುನಿಕ್ಸ್ ಫೈಲ್ ಸಿಸ್ಟಮ್ ಅಲ್ಲಿ ಅಂತ. ಓಕೆ, ಯಾವ್ಯಾವ ತರ ಫೈಲ್ಸ್? ಸೊ ಫಸ್ಟ್ ಗ್ರೂಪ್ ಕಂಟೈನ್ಸ್ ದ ಫೈಲ್ಸ್ ದಟ್ ಆರ್ ಮೇಡ್ ಅವೈಲಬಲ್ ಡ್ಯೂರಿಂಗ್ ಸಿಸ್ಟಮ್ ಇನ್ಸ್ಟಾಲೇಷನ್. ಸೊ ಇವಾಗ ಏನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನೋ ಅದೆಲ್ಲ ಯಾವಾಗ ಅಂದ್ರೆ ಸಿಸ್ಟಮ್ ಇನ್ಸ್ಟಾಲೇಷನ್ ಆದಾಗ ನಿಮಗೆ ಯೂಸ್ ಆಗುತ್ತೆ. ಸೊ ಸ್ಲಾಶ್ ಬಿನ್ ಅಂಡ್ ದೆನ್ ಸ್ಲಾಶ್ ಯೂಸರ್ bin. So idenu these are the directories where all the commonly used Unix commands. So ivella enu binaries ಮತ್ತೆ
ಬೈನರಿ ಫೈಲ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಅಂದರೆ ನೀವು ಕಾಮನ್ ಆಗಿ ಯೂಸ್ ಮಾಡ್ತೀರಾ ಯಾವುದು, ಬಿನ್ ಮತ್ತೆ ಯೂಸರ್ ಬಿನ್ ಫೈಲ್ಸ್ನ. ಓಕೆ, ಸೊ ನೆಕ್ಸ್ಟ್ ಈಸ್ ಎಸ್ ಬಿನ್ ಅಂತ ಅಂತೀವಿ. ಎಸ್ ಬಿನ್ ಅಂಡ್ ಯೂಸರ್ ಎಸ್ ಬಿನ್. ಸೊ ಈ ತರ ಫೈಲ್ಸ್ ನ ಏನು, ಯು ಕಾಂಟ್ ಎಕ್ಸಿಕ್ಯೂಟ್, ಓನ್ಲಿ ದ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಕ್ಯಾನ್ ಎಕ್ಸಿಕ್ಯೂಟ್ ದೀಸ್ ಫೈಲ್ಸ್ ಅಂಡ್ ಡೈರೆಕ್ಟರೀಸ್. ಇದೆಲ್ಲ ಕಾಮನ್ ಆಗಿ ಎಲ್ಲಾ ಯೂಸರ್ಸ್ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ಎಸ್ ಬಿನ್, ಯೂಸರ್ ಎಸ್ ಬಿನ್ ಅಂತ ಅಂತ ಕೊಟ್ಟ ತಕ್ಷಣ ಓನ್ಲಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಕ್ಯಾನ್ ಎಕ್ಸಿಕ್ಯೂಟ್ ದೀಸ್ ಫೈಲ್ಸ್. ಓಕೆ, ಸೊ ನೆಕ್ಸ್ಟ್ ಈಸ್ /etc ಅಂತ ಅಂತೀವಿ. So this directory contains the configuration files of the system. So ಇದರಲ್ಲಿ ಏನಿರುತ್ತೆ, ಓನ್ಲಿ ಕಾನ್ಫಿಗರೇಷನ್ ರಿಲೇಟೆಡ್ ಇನ್ಫಾರ್ಮೇಶನ್ ಮಾತ್ರ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಎಡಿಟಿಂಗ್ ಎ ಟೆಕ್ಸ್ಟ್ ಫೈಲ್, ಇದರಲ್ಲಿ ಈ ಡೈರೆಕ್ಟರಿಯಲ್ಲಿ ಯಾವುದೋ ಒಂದು ಟೆಕ್ಸ್ಟ್ ಫೈಲ್ನ ಎಡಿಟ್ ಮಾಡಬೇಕು, ಆವಾಗ ನೀವು ಈ ಫೈಲ್ ನೇಮ್ನ ಯೂಸ್ ಮಾಡ್ತೀರಾ. ಮೀನ್ಸ್ ಓನ್ಲಿ ಕಾನ್ಫಿಗರೇಷನ್ ಫೈಲ್ಸ್ ಮಾತ್ರ ಇರುತ್ತೆ ಈ ಡೈರೆಕ್ಟರಿ ಒಳಗಡೆ. ಓಕೆ, ನೆಕ್ಸ್ಟ್ ಈಸ್ DEV. ಸೊ ದಿಸ್ ಡೈರೆಕ್ಟರಿ ಕಂಟೈನ್ಸ್ ಆಲ್ ಡಿವೈಸ್ ಫೈಲ್ಸ್. ನಾನು ಅವಾಗಲೇ ಹೇಳಿದ್ದೆ ಡಿವೈಸ್ ಫೈಲ್ಸ್ ಅಂತ. ಸೊ ಈ ಡೈರೆಕ್ಟರಿಯಲ್ಲಿ ಏನಿರುತ್ತೆ, ಎಲ್ಲ ಡಿವೈಸ್ ಫೈಲ್ಸ್ ಸ್ಟೋರ್ ಆಗಿರುತ್ತೆ. ಅಂಡ್ ದೆನ್ LIB ಅಂಡ್ ಯೂಸರ್ LIB ಅಂದ್ರೆ ಲೈಬ್ರರಿ ಫಂಕ್ಷನ್ಸ್. ಸೊ ಇದರಲ್ಲಿ ಏನಿರುತ್ತೆ, ಲೈಬ್ರರಿ ಫಂಕ್ಷನ್ಸ್. ಫಾರ್ ಎಕ್ಸಾಂಪಲ್ ಸಿ ಪ್ರೋಗ್ರಾಮ್ಸ್ ಅಲ್ಲಿ ನಿಮಗೆ ತುಂಬಾ ಲೈಬ್ರರಿ ಫಂಕ್ಷನ್ಸ್ ಬೇಕಾಗುತ್ತೆ. ಸೊ ಆ ಫೈಲ್ಸ್ ಎಲ್ಲ ಏನಿರುತ್ತೆ, LIB ಮತ್ತೆ ಯೂಸರ್ LIB ಒಳಗಡೆ ಇರುತ್ತೆ. ಅಗೇನ್, ಸೊ ಯೂಸರ್ ಇನ್ಕ್ಲೂಡ್ ಮೀನ್ಸ್ ಹೆಡರ್ ಫೈಲ್ಸ್. ಹೆಡರ್ ಫೈಲ್ಸ್ ನ ಡಿಸ್ಪ್ಲೇ ಮಾಡೋದಕ್ಕೆ ನೀವು ಏನು ಯೂಸ್ ಮಾಡ್ತೀರಾ, ಸಿ ಪ್ರೋಗ್ರಾಮ್ ಅಲ್ಲಿ #include stdio.h ಅಂತ ಯೂಸ್ ಮಾಡ್ತೀರಾ ಸಿ ಪ್ರೋಗ್ರಾಮ್ ಅಲ್ಲಿ. ಬಟ್ ಫೈಲ್ ಅಲ್ಲೂ ಅದೇ ರೀತಿ stdio.h ಯೂಸ್ ಮಾಡ್ತೀರಾ. ಅದಕ್ಕೆಲ್ಲ ಯಾವ ಫೈಲ್ ಯೂಸ್ ಆಗುತ್ತೆ, ಯೂಸರ್ ಇನ್ಕ್ಲೂಡ್ ಫೈಲ್ ಯೂಸ್ ಆಗುತ್ತೆ. ಅಟ್ ಲಾಸ್ಟ್ ಯಾವ್ದಿದೆ, ಯೂಸರ್ ಶೇರ್ ಮ್ಯಾನ್, ಇದನ್ನ ಯೂಸ್ ಮಾಡ್ತಾರೆ. ಈ ಫೈಲು ಮ್ಯಾನ್ ಪೇಜಸ್ ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಮ್ಯಾನ್ ಅಂದ್ರೆ ಏನು, ನಾನು ಹೇಳಿದ್ದೆ ಡಾಕ್ಯುಮೆಂಟೇಶನ್. ನೀವು ಯಾವುದೇ ಕಮಾಂಡಿಗೆ ಡಾಕ್ಯುಮೆಂಟೇಶನ್ ಬೇಕು ಅಂದ್ರೆ ಮ್ಯಾನ್ ಕಮಾಂಡ್ ಯೂಸ್ ಮಾಡ್ತೀರಾ. ಅದ್ರ ರಿಲೇಟೆಡ್ ಫೈಲ್ಸ್ ಎಲ್ಲ ಎಲ್ಲಿರುತ್ತೆ, ಇದರಲ್ಲಿರುತ್ತೆ. ಸೊ ಯುನಿಕ್ಸ್ ಫೈಲ್ ಸಿಸ್ಟಮ್ ಅಲ್ಲಿ ಇಷ್ಟು ತರ ಫೈಲ್ಸ್ ಇರುತ್ತೆ. ದಿಸ್ ಇಸ್ ದ ಫಸ್ಟ್ ಗ್ರೂಪ್ ಆಫ್ ಫೈಲ್ಸ್. ಸೊ ಸೆಕೆಂಡ್ ಗ್ರೂಪ್ ಆಫ್ ಫೈಲ್ಸ್ ಏನಕ್ಕೆ, ರೈಟ್ ಪ್ರೋಗ್ರಾಮ್, ಸೆಂಡ್ ಅಂಡ್ ರಿಸೀವ್ ಮೇಲ್ and it can also create temporary files. ಸೊ ಅದಕ್ಕೆ ಸೆಕೆಂಡ್ ಗ್ರೂಪ್ ಯೂಸ್ ಆಗುತ್ತೆ. ಸೊ ನೋಡೋಣ ಅದ್ಯಾವುದೇ ಫೈಲ್ಸ್ ಅಂದ್ರೆ, ನೀವು ಯಾವುದೋ ಒಂದು ಮೇಲ್ನ ಸೆಂಡ್ ಮಾಡೋದಕ್ಕೆ, ರಿಸೀವ್ ಮಾಡೋದಕ್ಕೆ, ಅಥವಾ ಟೆಂಪರರಿ ಫೈಲ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಸೊ /tmp ಏನಕ್ಕೆ, ಯೂಸರ್ಸ್ ಆರ್ ಅಲೋಡ್ ಟು ಕ್ರಿಯೇಟ್ ಎ ಟೆಂಪರರಿ ಫೈಲ್ಸ್. ಸೊ ಇಲ್ಲಿ ನೀವು ಟೆಂಪರರಿ ಫೈಲ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಫೈಲ್ಸ್ ಆರ್ ವೈಪ್ಡ್ ಅವೇ ರೆಗ್ಯುಲರ್ಲಿ ಬೈ ದ ಸಿಸ್ಟಮ್. ಅಂದ್ರೆ ಇದರಲ್ಲಿರೋ ಫೈಲ್ಸ್ ಎಲ್ಲ ಡಿಲೀಟ್ ಆಗ್ತಾ ಇರುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಈಸ್ /var ಅಂತ ಅಂತೀವಿ. ವೇರಿಯಬಲ್ ಪಾರ್ಟ್ ಆಫ್ ದ ಫೈಲ್ ಸಿಸ್ಟಮ್. ಮೀನ್ಸ್ ಇವಾಗ ನೀವು ಯಾವುದೋ ಪ್ರಿಂಟಿಂಗ್ ಜಾಬ್ಸು ಅಥವಾ ಔಟ್ ಗೋಯಿಂಗ್ ಅಥವಾ ಇನ್ಕಮಿಂಗ್ ಮೇಲ್ ಎಲ್ಲ ಎಲ್ಲಿ ಮ್ಯಾನೇಜ್ ಆಗುತ್ತೆ, ವ್ಯಾರ್ ಒಳಗಡೆ ಮ್ಯಾನೇಜ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಯುನಿಕ್ಸ್ ಫೈಲ್ ಸಿಸ್ಟಮ್. ಇನ್ ದ ನೆಕ್ಸ್ಟ್ ಕ್ಲಾಸ್ let's see the handling ordinary files. Okay, thank you.